ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಕಳೆದ 2 ದಿನದ ಹಿಂದೆ ಬೆಳಗಾವಿಯ ಸುವರ್ಣ ವಿಧಾನಸಭೆಯ ಮುಂದೆ ಪಂಚಮಸಾಲಿ ಸಮುದಾಯದವರು 2A ಮೀಸಲಾತಿ ಸಂಬಂಧ ಪ್ರತಿಭಟನೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಪ್ರಹಾರ ನಡೆಸಿದ ಕೃತ್ಯವನ್ನು ಅಖಿಲ ಭಾರತ ವೀರಶೈವ ಮಹಾಸಭಾ ಬೆಂಗಳೂರು ನಗರ ಜಿಲ್ಲಾ ಘಟಕ ಹಾಗೂ ಹಾಸನ ಜಿಲ್ಲಾ ಘಟಕ ಖಂಡಿಸಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷ ಗುರುಸ್ವಾಮಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಮೃತ್ಯುಂಜಯ ಖಂಡಿಸಿದ್ದಾರೆ. ನಡೆಯುವಾಗ ಲಾಠಿ ಪ್ರಹಾರ ಮಾಡಿಸಿದ್ದಾರೆ ಸರ್ಕಾರದವರು. ಇವತ್ತು ಅದ್ರ ಬಗ್ಗೆ ಅಸೆಂಬ್ಲಿಲಿ ಭಾಳಷ್ಟು ಚರ್ಚೆ ಆಗಿದೆ. ವಿರೋಧ ಪಕ್ಷದವರು ಮಾತಾಡಿದ್ದಾರೆ. ಕೆಲವು ಆಡಳಿತ ಪಕ್ಷದ ಸದಸ್ಯರು ಸಮರ್ಥನೆ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ. ತಾವೇನು ಹೇಳ್ತೀರಾ? ಬೆಳಗಾಂ ಅಧಿವೇಶನದಲ್ಲಿ ಏನು ಪಂಚಮಸಾಲಿ ಹೋರಾಟದ ಸಲುವಾಗಿ ಏನು ಲಾಠಿ ಚಾರ್ಜ್ ಆಯಿತು, ಅದನ್ನು ಅಖಿಲ ಭಾರತ ವೀರಶೈವ ಮಹಾಸಭೆ ಸಮಾಜದ ಮುಖಂಡರಾಗಿ ನಾವು ಖಂಡಿತವಾಗಲೂ ಖಂಡಿಸ್ತೇವೆ. ಯಾವುದೇ ಸಮಾಜಕ್ಕೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಹಕ್ಕನ್ನು ಪ್ರತಿಪಾದಿಸ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ. ಹೋರಾಟದ ದಿಕ್ಕನ್ನೇ ಬದಲಿಸ್ತಕ್ಕಂಥ, ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂತೇಳಿ ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಇದು ಮಾಡಿರ್ತಕ್ಕಂಥದ್ದು ತುಂಬ ಖಂಡನೀಯವಾಗತಕ್ಕಂಥದ್ದು. ಸಮಾಜ ಮುಂದಿನ ದಿವಸಗಳಲ್ಲಿ ಇವರಿಗೆ ತಕ್ಕ ಉತ್ತರವನ್ನು ನೀಡಲಿಕ್ಕೆ ತಯಾರಾಗಿದೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. GS ಮೃತ್ಯುಂಜಯ ಸ್ವಾಮಿ, ಅಖಿಲ ಭಾರತ ವೀರಶೈವ ಮಹಾಸಭಾ ಬೆಂಗಳೂರು ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಮಾತಾಡೋದಕ್ಕೆ ಇಚ್ಛೆ ಪಡ್ತೀನಿ. ಈಗ 2 ದಿವಸದ ಹಿಂದೆ ಬೆಳಗಾವಿಯಲ್ಲಿ ನಡೆಯುವಂತಹ ನಮ್ಮ ವಿಧಾನಸಭಾ ಇದರಲ್ಲಿ ನಮ್ಮ ಪಂಚಮಶಾಲಿ ನಮ್ಮ ಒಂದೇ ಆದ ಸಮುದಾಯ 2A ಕೊಡಿ ಅಂತ ಅವರು 2-3 ವರ್ಷದಿಂದ ನಮ್ಮ ಯಡಿಯೂರಪ್ಪ ಇದ್ದಾಗಿರ್ಬೋದು ಮತ್ತು ಬೊಮ್ಮಾಯರಿದ್ದಾಗೂ ಪ್ರತಿಭಟನೆ ಮಾಡ್ತಾಯಿದ್ರು. ಅದನ್ನು ಸಿಕ್ಕಿಲ್ಲ. ಅದು ಕೊಡುವಂಥ ನಿಟ್ಟಿನಲ್ಲಿ ಅವ್ರು ಕೇಳಿದ್ದಾರೆ. ಇದು ಕೇಳಿರುವುದು ಸರಿಯೇ. ಅವ್ರನ್ನ ಹತ್ತಿಕ್ಕುವಂಥ ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಮಾಡಬಾರ್ದು. ಇದಕ್ಕೆ ವೀರಶೈವ ಸಮಾಜ ಭಾಳ ಧಿಕ್ಕಾರ ಮಾಡುತ್ತೆ ಮತ್ತು ಇದು ಖಂಡನೆಯನ್ನು ಸಹ ಮಾಡ್ತೀವಿ. ಇದು ಮುಂದೆ ಇದೇ ಥರ ಇವರು ಹಾಗೆ ಮತ್ತೆ ಮಾಡಿದರೆ ಅತ್ಯಂತ ಉಗ್ರವಾದ ಪ್ರತಿಭಟನೆಯನ್ನು ಸಹ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಬೆಂಗಳೂರು ಜಿಲ್ಲಾ ನಮ್ಮ ಕಾರ್ಯಕಾರಿ ಸಮಿತಿ ಈ ದಿನ ಎಲ್ಲ ಸೇರಿದ್ದೀವಿ. ಒಂದು ನಿರ್ಣಯವನ್ನು ತಗೊಂಡಿದ್ದೀವಿ. ನಾವು ಇದನ್ನು ಪ್ರತಿಭಟಿಸಬೇಕು ಅಂತ ಇದನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಒಂದು ಎಚ್ಚರಿಕೆ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಧನ್ಯವಾದಗಳು.